ಒಂದು ಪರಂಪರೆಯ ನಂತರ ಬದಲಾದದ್ದು ರೆಹಮಾನ್ ಅವರ ಸಂಗೀತ ಸಂಯೋಜನೆಯಿಂದ. ಅದ್ಭುತವಾದಂಥ ಹಾಡುಗಳು ಬಂದವು. ಅದರ ಜೊತೆಗೆ ಸಂಯೋಜನೆಯಲ್ಲಿ ಬದಲಾವಣೆ ಹೇಗೆ ಬಂತು ಹಾಗೆ ಹೊಸ ಹೊಸ ದನಿಗಳು ಬಂದು, ಅದು ಹರಿಹರನ್ ಆಗಿರ್ಬೋದು, ಸುಖವಿಂದರ್ ಸಿಂಗ್ ಆಗಿರ್ಬೋದು, ಸಾಧನಾ ಸರ್ಗಮ್ ಆಗಿರ್ಬೋದು. ಚಿತ್ರ ಅವರನ್ನು ತುಂಬ ಸೊಗಸಾಗಿ ಬಳಸ್ಕೊಂಡ್ರು ರೆಹಮಾನ್ ಕಂಪೋಸಿಷನ್ಸ್ ಬಗ್ಗೆ, ಅವರ ಹಾಡುಗಳ ಬಗ್ಗೆ ಏನು ಹೇಳ್ತೀರಿ? ರೆಹಮಾನ್ ಅವ್ರಿಗೆ ಒಂದು ಅದ್ಭುತವಾದ ಒಂದು ವಿಶೇಷತೆ ಏನಂದರೆ, ಆ ವಾಯ್ಸ್ ಹುಡುಕಿ ವಿಭಿನ್ನವಾಗಿರೋ ವಾಯ್ಸಸ್ ಕೊಡ್ತಾರೆ. ಇದು ಗುರು ಚಿತ್ರದಲ್ಲಿ ಮಯ್ಯ ಇರಲಿ, ಇಟ್ಸ್ ಅ ವೆರಿ ಅರಬಿಕ್ ವಾಯ್ಸ್. ಅಥವಾ ಚಿತ್ರಮ್ಮ ಅವರಂತ ಸ್ವೀಟ್ ವಾಯ್ಸ್ ಇರಲಿ, ಇಲ್ಲ ಇವಾಗ ಇತ್ತೀಚೆಗೆ ಕಡಲ್ನಲ್ಲಿ ನೆಂಜಕುಲ್ಲ, ಮೈ ಗಾಡ್, ಅದು ಒಂದು ವಾಯ್ಸ್ಗೂ ಇನ್ನೊಂದು ವಾಯ್ಸ್ಗೂ ಇಷ್ಟು ಸಿಮಿಲಾರಿಟೀಸ್ ಇರಲ್ಲ. ಅದು ಹೆಂಗೆ ಹುಡುಕಿ ಏನೋ ಹಿ ಪಿಕ್ಸ್ ದೆಮ್. ರೆಹಮಾನ್ ಕಂಪೋಸ್ ಮಾಡಿದ ಅಷ್ಟು ಹಾಡುಗಳು ನನಗಂತೂ ಇಷ್ಟ. ತುಂಬ ಕಾಡುವ ಹಾಡಂದ್ರೆ ಬಾಂಬೆ ಚಿತ್ರದ ಉಯಿರೆ. ಉಯಿರೆ ಉಯಿರೆ ಒಂದು என்னோடு கலந்து விடு, உயிரே உயிரே என்னை உன்னோடு கலந்து விடு, நினைவே நினைவே எந்த நெஞ்சோடு கலந்து விடு, நிலவே நிலவே இந்த விண்ணோடு கலந்து விடு, காதல் இருந்தால் எந்த கண்ணோடு கலந்து விடு, காலம் தொடுத்தால் என்னை மண்ணோடு கலந்து விடு, உயிரே உயிரே வந்து என்னோடு கலந்து விடு, நினைவே நினைவே எந்த நெஞ்சோடு கலந்து விடு. ಒಂದು என்னோடு கலந்து விடு, உயிரே உயிரே விண்ணை என்னோடு கலந்து விடு, நினைவே நினைவே எந்த நெஞ்சோடு கலந்து விடு, நிலவே நிலவே இந்த விண்ணோடு கலந்து விடு. ಈ ಡಿಫ್ರೆಂಟ್ ವಾಯ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಮಮತಾ ಶರ್ಮಾ ಅವ್ರ ಬಗ್ಗೆ ಮಾತಾಡಬೇಕು. ಅದ್ಭುತವಾದಂಥ ಹಾಡುಗಳನ್ನು ಹಾಡಿದವರು. ತೆಲುಗುವಿನ ಕೆಲವು ಹಾಡುಗಳು, ಅದು ಆ ಅಂಟೆ ಅಮರಾಪುರ, ಕನ್ನಡದ ಪಂಕಜ, ಹಲೋ 1 2 3 ಮೈಕ್ ಟೆಸ್ಟಿಂಗ್. ಆ ಧ್ವನಿಲಿ ಎಷ್ಟು ಪವರ್ ಇದೆ ಅಂದ್ರೆ ಭಯಂಕರ ಧ್ವನಿ. ಮತ್ತು ಅವ್ರ ಒಂದು ತುಣುಕು ಹಿಂಗೆ ಹಾಡಿದ್ರೆ ಸಾಕು, ಫುಲ್ ಡ್ಯಾನ್ಸ್ ಮಾಡಬೇಕು ಅನ್ನೋ ಅಷ್ಟು ಎನರ್ಜಿ ಆ ವಾಯ್ಸ್ ಅಲ್ಲಿ. ಮಮತಾ ಶರ್ಮಾ ಅವರನ್ನ ನೆನೆಸ್ಕೊಂಡು ಒಂದು ಹಾಡು ಹಾಡಿ ಅಂದ್ರೆ ಯಾವ ಹಾಡು ತಗೊಳ್ತೀವಿ? ನಾನು ಗಬ್ಬರ್ ಸಿಂಗ್ ಚಿತ್ರದ ಒಂದು ತೆಲುಗು ಸಾಂಗ್ ಇದೆ, ಕೆವ್ವು ಕೇಕ ಅಂತ. ನಾನು ಆ ಸಾಂಗ್ ಕೇಳಿದ ತಕ್ಷಣ
ಐ ಹ್ಯಾವ್ ಟು ಲರ್ನ್ ದಿಸ್ ಅಂತ ಅನಿಸ್ತು. ಓಕೆ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸಾಂಗ್. ಆ ಹಾಡು ತುಂಬಾ ನೀವು ಹೇಳ್ದಂಗೆ ಕುಂತಲ್ಲೇ ಕುಣಿಬೇಕು ಅನ್ಸುತ್ತೆ. ಹೌದು ಹೌದು. ಕಪ್ಪನ ಪೂಲೆಟ್ಟುಕುನಿ ಬೊಗ್ಗನ ಏಳೆಟ್ಟುಕುನಿ ಇದಂತ ನೇನಲ್ತುಂಟೆ ಕೆವು ಕೇಕ ಇದಂತ ಕೆವು ಕೇಕ ಪಾಪಿಡಿ ಬೆಳ್ಳಟ್ಟುಕುನಿ ಮಾಮಿಡಿ ಪಳ್ಳಟ್ಟುಕುನಿ ಊರಂತ ನೇನಲ್ತುಂಟೆ ಕೆವು ಕೇಕ ಇದಂತ ಕೆವು ಕೇಕ ಹೆಸರುಲಾಗ ಮರುಗು ತಂದಿ ಒಳ್ಳಾಕಾರು ಸ್ಪೆಷಲ್ ಮೀನ್ಸು ಲೇಕೊಂಡಲಿ ನಾ ತೋಬೇರು ನಾ ಇದು ಕೊಟ್ಟಿ ಮೀರ నా సోపు కోడి కూర నువ్వు రాక రాక వెన్నుకొస్తే కోక చాటు పెట్టిస్తా కేవు కేక నా సామి రంగా కేవు కేక కేవు కేక దీంత సదయ కేవు కేక కేవు కేక నా సామి రంగా కేవు కేక కేవు కేక దీంత సదయ కేవు కేక. ನಿಜಕ್ಕೂ ಒಂದು ಚಾಲೆಂಜಿಂಗ್ ಜಾಬ್. ಆ್ಯಂಡ್ ಮಮತಾ ಶರ್ಮಾ ಆ ಥರದ ತುಂಬ ಹಾಡುಗಳನ್ನು ಹಾಡಿದ್ದಾರೆ. ಇನ್ನಷ್ಟು ಹಾಡು ಮಾತು ಮುಂದುವರಿತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್. ಇಡೀ ಭಾರತದಲ್ಲಿ ಯಾವುದೇ ಕಾಂಪಿಟೇಷನ್ ಆದ್ರೂ ಫಸ್ಟ್ ಸೆಲೆಕ್ಟ್ ಮಾಡೋದಿದೆ, ಯಾಕಂದ್ರೆ ಟಫ್ ಆಗಿದೆ ಅಂತ. ಯಾವ ಪಾರ್ಟ್ ಇಲ್ಲಿ ಚಾಲೆಂಜಿಂಗ್ ಅನ್ಸುತ್ತೆ ನಿಮಗೆ? ಐ ಥಿಂಕ್ ಕೆಲವು ಪಲ್ಕ್ಗಳಿದೆ ಈ ಚರಣದಲ್ಲಿ. ರಾಮ ಅವಧ ಮೇ ಸೊ ಇಟ್ಸ್ ಲೈಕ್ ಠಕ್ ಅಂತ ಕಟ್ಟಾಗಿದೆ.